ಪ್ರವಾಸಿ ಮಂದಿರದಲ್ಲಿ ರಕ್ಷಣೆ ಇಲ್ಲ, ಸುರಕ್ಷತೆಯಂತೂ ಇಲ್ಲವೇ ಇಲ್ಲ. ಪ್ರವಾಸಿ ಮಂದಿರಕ್ಕೆ ಸಿಸಿಟಿವಿ ಅಳವಡಿಸುವಂತೆ ಜನರ ಒತ್ತಾಯ. ರಾಜ್ಯ ಸರ್ಕಾರ ಕರ್ನಾಟಕ ಸಾರ್ವಜನಿಕ ಸುರಕ್ಷತೆ ಜಾರಿ ನಿಯಮವನ್ನ ಎಲ್ಲ ವಾಣಿಜ್ಯ ಮಳಿಗೆಗಳು, ಧಾರ್ಮಿಕ ಸ್ಥಳಗಳು ಸೇರಿದಂತೆ ಸಹಕಾರಿ ಕಟ್ಟಡಗಳ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕ ಸ್ಥಳದಲ್ಲಿ ಕೂಡ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆಗೆ ಸರ್ಕಾರ ಮುಂದಾಗಿದೆ. ಆದರೆ ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಮಾತ್ರ ಎಂದಿಗೂ ಸಿಸಿಟಿವಿ ಇಲ್ಲ. ಶಿರಾದ ಪ್ರವಾಸಿ ಮಂದಿರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಭದ್ರತೆಗಾಗಿ, ಅಪರಾಧಗಳನ್ನು ತಡೆಯಲು, ಅನುಮಾನಾಸ್ಪದ ಚಟುವಟಿಕೆಗಳನ್ನು ಪತ್ತೆ ಹಚ್ಚಲು ಮತ್ತು ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ. ವಿಶೇಷವಾಗಿ ದೇವಾಲಯಗಳು ಮತ್ತು ಪ್ರವಾಸಿ ಸ್ಥಳಗಳಲ್ಲಿ ಕಳ್ಳತನ, ಭಯೋತ್ಪಾದನೆ ಮತ್ತು ಅಹಿತಕರ ಘಟನೆಗಳನ್ನು ತಡೆಯಲು ಇವು ಬಹಳ ಮುಖ್ಯ. ಆದರೆ ಅವುಗಳ ನಿರ್ವಹಣೆ ಮತ್ತು ನವೀಕರಣವು ನಿರಂತರವಾಗಿ ನಡೀಬೇಕು. ಸಿಸಿಟಿವಿ ಕಳ್ಳರ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತವೆ, ಹಾಗೆಯೇ ಅವುಗಳ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳುವುದು ಕೂಡ ಮುಖ್ಯ. ಅದರಂತೆ ಪ್ರಮುಖ ಸ್ಥಳಗಳು, ಕಂಪನಿಗಳು, ದೇವಾಲಯಗಳು, ವಾಣಿಜ್ಯ ಮಳಿಗೆಗಳು, ಸರ್ಕಾರಿ ಕಟ್ಟಡಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಕಡ್ಡಾಯವಾಗಿರುತ್ತೆ. ಆದರೆ ಶಿರಾ ಪ್ರವಾಸಿ ಮಂದಿರವು ಬ್ರಿಟಿಷ್ ಕಾಲದ್ದು, ಜೊತೆಗೆ ಪ್ರತಿ ವರ್ಷ ಒಂದಲ್ಲ ಒಂದು ನವೀಕರಣವೂ ಕೂಡ ನಡೀತಾ ಇರುತ್ತೆ. ಯಾವುದಾದ್ರೂ ಒಂದು ಕಾಮಗಾರಿ ಸದಾ ಕಾಲವೂ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಸಿಸಿಟಿವಿ ಮಾತ್ರ ಇಲ್ಲ. ಈ ಬಗ್ಗೆ ಇಲ್ಲಿಯ ಅಧಿಕಾರಿಗಳು ಸಹ ಯಾವ ಕಾರಣಕ್ಕಾಗಿ ಮನಸ್ಸು ಮಾಡಿಲ್ಲ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ ಕರ್ನಾಟಕ ಬೌದ್ಧ ಸಮಾಜದ ಮುಖ್ಯಸ್ಥರು ಮಾತಾಡ್ತಾ ಇರೋದು ಶಿರಾ ತಾಲೂಕು. ಏನು ವಿಚಾರ ಅಂದರೆ, ನಾವು ಶಿರಾ ಮುಂದಿನ ದಿನಗಳಲ್ಲಿ ಜಿಲ್ಲೆ ಆಗಿ ಹೊರಟಿರ್ತಕ್ಕಂಥ ಶಿರಾ ಅಲ್ಲಿ ಹಾಗೆ ಶಿರಾ ಇಲ್ಲಿ ಅಂಬೇಡ್ಕರ್ ವೃತ್ತದಿಂದ ಒಳಗಡೆ ಬಂದರೆ ಇತಿಹಾಸ ಪ್ರಸಿದ್ಧವಾದಂಥ ಇದು IBA ಅನ್ಬೋದು. ಸುಮಾರು ಹಳೆ ಕಾಲದಿಂದ ಬ್ರಿಟಿಷ್ IB ಎಲ್ಲ ಇದೆ, ಹೊಸದಾಗೂ IB ಆಗಿದೆ. ಸುಮಾರು ವರ್ಷಗಳಿಂದ IBಲಿ ನಾನಾ ರಾಜಕಾರಣಿಗಳು, MLA MP ಗಳು, ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಉದಾಹರಣೆ ಇದೆ ಯಾರ್ಯಾರು ಅಂದರೆ APJ ಅಬ್ದುಲ್ ಕಲಾಂ ಸಮೇತ ಇಲ್ಲಿಗೆ ಎಲ್ಲ ಬಂದು ಹೋಗಿದ್ದಾರೆ, ರಾಷ್ಟ್ರಪತಿಗಳು. ಅವಾಗ ಅಂಥ IB ಇಲ್ಲಿ ಏನಂದ್ರೆ ಈಗ ಮರಗಿಡಗಳೆಲ್ಲ ಕಡಿದಿದ್ದಾರೆ. ಈಗ ಹಳೆ ಪುರಾತನ ಮರಗಿಡಗಳೆಲ್ಲ ಕಡಿದಿದ್ದಾರೆ. ಹಾಗೆ ಈ IBಗೆ ಒಂದು CC ಕ್ಯಾಮ್ರಾ ಇಲ್ಲ. ಮೊನ್ನೆ ನೋಡ್ಬೋದು, ಇಲ್ಲಿ ಏನು IB ನೋಡ್ಕೊಂಡ್ರೆ ಮೇಟಿ ಮೇಲೆ ಮನೆ ಗಲಾಟೆ ಕೂಡ ಆಗಿತ್ತು. ಅವಾಗ CC ಕ್ಯಾಮ್ರಾದಲ್ಲಿ ಯಾವುದೇ ರೀತಿ ರೆಕಾರ್ಡ್ ಆಗಿರಲಿಲ್ಲ. ನೀವು ಆ ಥರ ಸಂದರ್ಭಗಳೆಲ್ಲ ಕ್ರಿಯೇಟ್ ಆಗ್ತಾ ಇರ್ತವೆ. ಈ IB ಹೆಂಗಿಲ್ಲ ಅಂದರೆ ಮುಂದೆ ಶಿರಾ ಜಿಲ್ಲೆ ಆಗಂತ ಹೊಡ್ತಕ್ಕಂಥ ಸ್ಥಳ ಇದು ಶಿರಾ. ಆದರೂ ಸಮೇತ ಒಂದು IBಗೆ ಒಂದು CC ಕ್ಯಾಮ್ರಾ, ಸರಿಯಾದ CC ಕ್ಯಾಮ್ರಾ ಇಲ್ಲ. ಆಮೇಲೆ ಪಾಪ ಅಲ್ಲಿ ನಾನು ಇಲ್ಲಿ IB ಅವ್ರು ನೋಡ್ಕೊಂಡ್ರೆ ಕೇಳ್ತಾ ಇರ್ತೀನಿ, ಯಾಕಣ್ಣ ಹಿಂಗೆಲ್ಲ ಗಿಡಗಳೆಲ್ಲ ಕಡಿತಾ ಇದ್ದಾರೆ ಅಂತ. ಅಲ್ಲ, ಏನೋ ಟ್ರೆಂಡರ್ ಆಗಿದೆ, ಹಂಗಾಗಿ ಎಲ್ಲ ಕಡಿದಿದ್ದಾರೆ ಅಂತ ಹೇಳಿದ್ರು. ಆಯ್ತು, ಇರಲಿ ಒಪ್ಕೊಳ್ಳೋಣ. ಹಾಗೆ ಇಲ್ಲಿನ ಅಧಿಕಾರಿಗಳು ಇಲ್ಲಿ ಗಿಡ ಅಂತ ಬೆಳೆಸೋಂಥ ಕೆಲಸ ಮಾಡಬೇಕು. ಪಾಪ ಅವರು IBಲಿ ಕೆಲಸ ಮಾಡೋರು ಹೇಳ್ತಾ ಇರ್ತಾರೆ, ನಗರಸಭೆಗೆ ಹೇಳಿದ್ದೀವಿ, ಕ್ಲೀನ್ ಮಾಡ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಗರಸಭೆ ಕಡೆ ತಲೆ ಕೆಡಿಸ್ಕೋಬೇಕು, ಶಾಸಕರು ಸಮೇತ ತಲೆ ಕೆಡಿಸ್ಕೋಬೇಕು. ಇಲ್ಲಿ ಎಷ್ಟೋ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ರಾಜಕಾರಣಿಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಸಮುದಾಯದ ಮುಖಂಡರುಗಳಾಗಿರ್ಬೋದು ಬರ್ತಾ ಇರ್ತಾರೆ. ಒಳ್ಳೆ ವಾಕ್ ಮಾಡ್ತಾ ಇರ್ತಾರೆ. ಒಳ್ಳೆ ಒಂದು ವಾತಾವರಣ ಇದೆ. ಆ ವಾತಾವರಣಕ್ಕೆ ಈಗ ಮರಗಳೆಲ್ಲ ಕಡ್ದಾಕಿದ್ದಾರೆ. ಒಳ್ಳೆ ಗಿಡ ಬೆಳೆಸ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಕೇಳ್ಕೊಂತೀನಿ. ಈ ಹಿಂದೆ ಇಲ್ಲಿಯ ಸಿಬ್ಬಂದಿಯ ಮೇಲೆ ರಾತ್ರಿ ಸಮಯದಲ್ಲಿ ದಾಳಿಯಾಗಿತ್ತು. ಈವರೆಗೆ ಇಲ್ಲಿಯ ಅಧಿಕಾರಿಗಳು ಮೌನಕ್ಕೆ ಜಾರಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಮುಂದಾದರೂ ನಗರದ ಪ್ರವಾಸಿ ಮಂದಿರದಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಮುಂದಾಗ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.